ತಮಿಳುನಾಡಿನಲ್ಲಿ ಈ ಬಾರಿ ರಾಜಕೀಯ ಬೆಳೆಯಲೇಬೇಕು ಅಂತೇಳಿ BJP ನಿರ್ಧಾರ ಮಾಡ್ದಂಗಿದೆ. ಒಂದೊಮ್ಮೆ ರಾಮೇಶ್ವರದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸ್ತಾರೆ ಅಂತ ಕೂಡ ಇತ್ತು. ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಓಡಾಡಿದ್ರು. ಹೀಗೆ ಓಡಾಡಿದ ತಕ್ಷಣ ಓಟು ಬಂದುಬಿಡುತ್ತಾ? ಈ ಬಾರಿ ನೋಡಿ, ಅವರು ಪ್ರಚಾರ ಮಾಡ್ತಿರ್ಬೇಕಾದ್ರೆ ಕೈಯಲ್ಲಿ ಸೆಂಗೋಲ್ ಥರನೇ ಒಂಥರ BJPಯ ಸಿಂಬಲನ್ನು ಹಿಡ್ಕೊಂಡಿದ್ರು. 2014ರಲ್ಲಿ ಓಟ್ ಹಾಕಿಬಿಟ್ಟು ಅವರು ಏನು ಸಿಂಬಲ್ ತೋರಿಸಿದ್ರು. ಅವರು ತೋರಿಸಿದ ನಂತರ ಈ ಬಿಳಿ ಬಣ್ಣದ ತಾವರೆಯನ್ನು ತೋರಿಸೋದಕ್ಕೆ ಶುರುವಾಗಿದ್ದು ನರೇಂದ್ರ ಮೋದಿಯವರ ಆ ನಂತರದ ಟ್ರೆಂಡ್ ನೋಡಿ. ಎಲ್ಲ ಕಡೆ ಟಾಟಾ ಮಾಡೋ ಸಂದರ್ಭದಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಶತಾಯಗತಾಯ ತಮಿಳುನಾಡಿನಲ್ಲಿ BJP ತಾವರೆಯನ್ನು ಅರಳಿಸಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅಣ್ಣಾಮಲೈ ಕೂಡ ಅಲ್ಲಿ ಅತ್ಯದ್ಭುತ ಕೆಲಸ ಮಾಡ್ತಾರೆ. ಹಾಗಂತ ಪ್ರಚಾರ ಮಾಡಿದ ತಕ್ಷಣ, ರೋಡ್ ಶೋ ಮಾಡಿದ ತಕ್ಷಣ ಬಂದುಬಿಡ್ತಾ ಓಟು? ಇಲ್ಲ, ಸಬ್ಜೆಕ್ಟ್ ಬೇಕಾಗುತ್ತೆ, ವಿಷಯಗಳು ಬೇಕಾಗುತ್ತೆ. ಅಂಥ ಪೇಲವ ವಿಷಯಗಳು ಕೂಡ ಅಲ್ಲ, ಭಾಳ ಸ್ಟ್ರಾಂಗ್ ಆಗಿರುವಂಥ, ಭಾವನಾತ್ಮಕವಾಗಿರುವಂಥ ವಿಚಾರಗಳು ಬೇಕಾಗುತ್ತೆ. ಅಂಥ ಒಂದು ಸುದ್ದಿ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಒಂದೇ ಒಂದು ವಿಷಯ ಈ ಬಾರಿಗೆ BJPಗೆ ದೊಡ್ಡ ಲಾಭ ತಂದುಕೊಡುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಾ ಇದೆ. ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ಮಾಡಿದ ಒಂದು ಐತಿಹಾಸಿಕ ಎಡವಟ್ಟು ದ್ರಾವಿಡ ನಾಡಲ್ಲಿ ಕೇಸರಿ ಸೇನೆಯ ಮತಬುಟ್ಟಿ ತುಂಬಿಸಬಲ್ಲದಂತೆ. ಅದೊಂದೇ ವಿಷಯ ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಮತಯಾಚನೆ ಮಾಡ್ತಾ ಇದ್ದಾರೆ. ಏನದು? ಒಂದು ದ್ವೀಪದ ಕಥೆ. ಕೇಳೋಣ ಬನ್ನಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಚ್ಚಾ ತೀವು ದ್ವೀಪ ಸಮರ ತಾರಕಕ್ಕೇರಿದೆ. ಪ್ರಧಾನಿ ಮೋದಿ ತಮಿಳುನಾಡಿಗೆ ಬಂದರೆ ಸಾಕು, ಇಂದಿರಾ ಗಾಂಧಿ ಮಾಡಿದ ಐತಿಹಾಸಿಕ ತಪ್ಪಿನ ಬಗ್ಗೆಯೇ ಮಾತಾಡ್ತಾರೆ. ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಚ್ಚಾ ತೀವು ದ್ವೀಪವನ್ನ ಶ್ರೀಲಂಕಾಕ್ಕೆ ನೀಡಿ ಈ ಭಾಗದ ಜನರಿಗೆ ವಂಚನೆ ಮಾಡಿದ್ದಾರೆ ಎಂದು ಹರಿಹಾಯ್ದಿದ್ದಾರೆ. फालतू है, यहाँ तो कुछ होता ही नहीं है. और ये कहते हुए माँ भारती का एक अंग आजाद भारत में ये कांग्रेस के लोगों ने, इंडियन अलायंस के साथियों ने माँ भारती का एक अंग काट दिया. ಮೋದಿ ತಮಿಳುನಾಡಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಕಾಂಗ್ರೆಸ್ ಅನ್ನ ದೂರುತ್ತಾ ಕಚ್ಚಾ ತೀವು ದ್ವೀಪದ ಹೆಸರಲ್ಲಿ ಮತ ಕೇಳ್ತಿದ್ದಾರೆ. ಆದರೂ ಕಾಂಗ್ರೆಸ್ ನಾಯಕರು ಅದೇ ದ್ವೀಪವನ್ನ ಎಂದಿಗೂ ನಿರ್ಲಕ್ಷ್ಯ ಧೋರಣೆಯಿಂದಲೇ ನೋಡುತ್ತಿದ್ದಾರೆ. एक बात सुन लीजिए, वहाँ के उस द्वीप पे कोई रहता है क्या? मैं पूछना चाहता हूँ. ಕಚ್ಚಾ ತೀವು ದ್ವೀಪ ತಮಿಳುನಾಡಲ್ಲಿ ಬಿಜೆಪಿಗೆ ಒಂದಷ್ಟು ಮತ ತಂದುಕೊಡುತ್ತೆ. ಆದರೆ ಕೈಪಡೆ ನಾಯಕರಿಗೆ ಆ ಐಲ್ಯಾಂಡ್ ಬಗ್ಗೆ ಅದ್ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವೋ ಅರ್ಥವಾಗ್ತಿಲ್ಲ. ಇವತ್ತು ದಿಗ್ವಿಜಯ್ ಸಿಂಗ್ ಹೇಳಿದಂಥ ಮಾತನ್ನು ಕೇಳಿದಾಗ ಭಾಳ ಆಶ್ಚರ್ಯ ಆಗುತ್ತೆ. ಅಲ್ಲಿ ಒಬ್ಬರಾದ್ರೂ ಜನ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಈ ಮರುಭೂಮಿಯಲ್ಲಿ ಜನ ಇರೋದಿಲ್ಲ, ಕೊಟ್ಬಿಡೋದಾ? ಹೇಗೆ ಅಕ್ಸೈ ಚೀನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ನೆಹರು ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಕ್ಸೈ ಚೀನ್ ಆ ಭಾಗದಲ್ಲಿ ಒಂದು ಹುಲ್ಲು ಕಡ್ಡು ಕೂಡ ಬೆಳೆಯೋದಿಲ್ಲ ಅಂತ ಹೇಳುವಂಥದ್ದು ಇಷ್ಟು ದಿನಗಳ ತನಕ, ಇಷ್ಟು ವರ್ಷಗಳ ತನಕ, 70 ವರ್ಷಗಳ ತನಕ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. BJP ಈಗಲೂ ಕೂಡ ಕಾಂಗ್ರೆಸ್ಸನ್ನು ಅದೇ ಅಕ್ಸೈ ಚೀನ್ ವಿಚಾರಕ್ಕೆ ಹೇಳಿ 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 ಕೆಣಕ್ತಾ ಇದೆ. ಹೆಂಗೆ ಕೊಟ್ರಿ. ಇವತ್ತು ಕಾಂಗ್ರೆಸ್ ಚೀನಾ ಬಂದು ಆಕ್ರಮಣ ಮಾಡಿದೆ, ನಮ್ಮೆಲ್ಲ ಜಾಗಗಳನ್ನು ಕಿತ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದಾಗೆಲ್ಲ BJP ಹೇಳೋದು ಒಂದೇ, ಏನು ಮಾಡಿದ್ರು ನೆಹರು? ಬಿಟ್ಕೊಟ್ರಲ್ಲ ಅವತ್ತು. ಅದು ಕಾಂಗ್ರೆಸ್ನ ಬಾಯಿ ಮುಚ್ಚಿಸ್ತಾ ಇದೆ. ಇಲ್ಲಾಂದರೆ ಕಾಂಗ್ರೆಸ್ಗೆ ಅದು ಬಹಳ ದೊಡ್ಡ ಸಬ್ಜೆಕ್ಟ್ ಅದು. ಈಗ ಇದು ಯಾವುದು? ಕಚ್ಚಾ ತೀವು ದ್ವೀಪ. ಈಗಲೂ ಕೂಡ ದಿಗ್ವಿಜಯ್ ಸಿಂಗ್ ಅಂತವ್ರು ಅದರಲ್ಲಿ ಯಾರಿದ್ದಾರೆ? ಅಲ್ಲಿ ಜನ ಇದ್ದಾರಾ? ಹಾಗಿದ್ರೆ ಈ ಅಂಟಾರ್ಟಿಕಾ ಇರುತ್ತಲ್ಲ ಆ ಭಾಗದಲ್ಲಿ, ಆ ಭಾಗವನ್ನು ಬಿಟ್ಬಿಡೋದಾ? ಮರುಭೂಮಿಯಲ್ಲಿ ಯಾರು ಇರೋದಿಲ್ಲಪ್ಪ, ಬಿಟ್ಬಿಡೋದಾ? ಏನಿದು? ಹಾಗಿದ್ರೆ ಇದು ರಾಜಕೀಯ ಲಾಭ ಹೆಂಗಾಗುತ್ತೆ ಹೇಳ್ತೀನಿ ಬನ್ನಿ. ಇದೊಂದು ಕಾಂಗ್ರೆಸ್ನ ಐತಿಹಾಸಿಕ ಎಡವಟ್ಟು ಅಂತ ಹೇಳಿ BJP ಹೇಳ್ತಾ ಇದೆ. ಇದು 285 ಎಕರೆಯಷ್ಟು ವಿಸ್ತೀರ್ಣ ಹೊಂದಿರುವ ಕಚ್ಚಾ ತೀವು ದ್ವೀಪ ಶ್ರೀಲಂಕಾ ಮತ್ತು ಭಾರತದ ಸಮುದ್ರ ಭಾಗದಲ್ಲಿರುವಂಥದ್ದು. ಸದ್ಯಕ್ಕೆ ಇದು ಶ್ರೀಲಂಕಾದ ಜಾಫ್ನಾ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ, ಜಾಫ್ನಾಗೆ ಸಂಬಂಧಪಟ್ಟ. ಇದರ ಹಿಂದೆ ಕತೆ ಹೇಳ್ತೀನಿ ನಿಮಗೆ. 17ನೇ ಶತಮಾನ ತಮಿಳುನಾಡಿನ ರಾಮನಾಡು ವಂಶದ ಅಧೀನದಲ್ಲಿತ್ತು ಇಂದಿನ ರಾಮನಾಥಪುರಂನಲ್ಲಿ ಆಳುತ್ತಿದ್ದ ರಾಮನಾಡು ವಂಶ. 1921ರಲ್ಲಿ ಕಚ್ಚತ್ತೀವು ದ್ವೀಪದ ಬಗ್ಗೆ ಮೊದಲ ವಿವಾದ ಆರಂಭ ಆಗುತ್ತೆ. ಕಚ್ಚತ್ತೀವು ದ್ವೀಪ ಹೆಂಗಿರುತ್ತೆ ಅಂತಂದರೆ, ದ್ವೀಪ ಈಗ ನಾವು ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಎಲ್ಲ ನೋಡ್ತೀವಿ, ಅದೇ ಥರ ಶ್ರೀಲಂಕಾ ಮತ್ತು ಭಾರತದ ನಡುವಿರುವಂಥದ್ದು. ಈ ವಿವಾದ 1921ರಲ್ಲಿ ಆರಂಭ ಆದಾಗ ಇದು ಬ್ರಿಟಿಷ್ ಇಂಡಿಯಾ ನೋಡ್ಕೋಬೇಕಾ, ಬ್ರಿಟಿಷ್ ಸಿಲೋನ್ ನೋಡ್ಕೋಬೇಕಾ? ಶ್ರೀಲಂಕಾಗೆ ಸಿಲೋನ್ ಅಂತ ಕರೀತಾರೆ. ಎರಡೂ ಅವ್ರದ್ದೇ ಗೌರ್ಮೆಂಟು. ಅರ್ಥ ಆಯ್ತಲ್ಲ ನಿಮಗೆ?
ಭಾರತದಲ್ಲೂ ಬ್ರಿಟಿಷ್ ಆಡಳಿತ ಇತ್ತು, ಶ್ರೀಲಂಕಾದಲ್ಲೂ ಬ್ರಿಟಿಷ್ ಆಡಳಿತ ಇತ್ತು, ಬ್ರಿಟನ್ ಇಂಡಿಯಾ, ಬ್ರಿಟಿಷ್ ಸಿಲೋನ್ ಇದರ ನಡುವೆ ಚರ್ಚೆ. ಹಲವು ಸುತ್ತಿನ ಚರ್ಚೆ ಬಳಿಕ ಬ್ರಿಟಿಷ್ ಸಿಲೋನ್ ಪಾಲಾಯಿತು ಈ ಕಚ್ಚತ್ತಿ ದ್ವೀಪ. ಎಲ್ಲಿ ತನಕ? ಬ್ರಿಟಿಷರ ಆಡಳಿತ ಇರೋ ತನಕ. ಸ್ವಾತಂತ್ರ್ಯ ಬಂದ ಬಳಿಕ ಕೂಡ ಕಚ್ಚತ್ತಿ ವಿವಾದ ಮುಂದುವರಿತದೆ. ಯಾಕಂದರೆ ಆಗಿನ ಕಾಲದಲ್ಲಿ ಅವ್ರು ಏನು ಮಾಡಿದರೂ ಕೂಡ ಎರಡು ದೇಶ ಅವರದೇ ಆಗಿತ್ತು, ಅವರ ಆಧಿಪತ್ಯದಲ್ಲಿತ್ತು. ಬ್ರಿಟಿಷರ ನಿರ್ಧಾರವನ್ನು ಭಾರತ ಸರ್ಕಾರ ಒಪ್ಪೋದಿಲ್ಲ ಸ್ವಾತಂತ್ರ್ಯ ಬಂದ ನಂತರ. ಇದು ರಾಮೇಶ್ವರಂನಿಂದ ಕೇವಲ 24.7 ಕಿಲೋಮೀಟರ್ ದೂರದಲ್ಲಿದೆ. ರಾಮೇಶ್ವರಂ ಗೊತ್ತಲ್ವಾ? ಪಂಪನ್ ಬ್ರಿಡ್ಜ್, ಅಬ್ದುಲ್ ಕಲಾಂ ಅವರ ಹುಟ್ಟೂರು, ರಾಮೇಶ್ವರಂ ದೇವಸ್ಥಾನ, ರಾಮೇಶ್ವರಂ ಕೆಫೆ. ಅದೇ ಕಾರಣಕ್ಕಾಗಿ ಅದು ನಮ್ಮದು ಅಂತೂ ಭಾರತ ಹೇಳುತ್ತದೆ. ನಮ್ಮದು ಬ್ರಿಟಿಷರ ಕಾಲದ ನಮ್ಮದೇ ಅಧೀನದಲ್ಲಿದೆ ಅಂತ ಶ್ರೀಲಂಕಾ ಹೇಳುತ್ತೆ. ಭಾರತ ನಮ್ಮದು ಅಂತ ಹೇಳಿದ್ರೆ ಶ್ರೀಲಂಕಾದು ನಮ್ಮದು ಅಂತ ಹೇಳುತ್ತೆ. ಈ 1974 ಮತ್ತು 76 ಈ ಕಾಲಾವಧಿಯಲ್ಲಿ ಭಾರತ ಶ್ರೀಲಂಕಾ ಮಧ್ಯೆ ಒಂದು ಉಭಯ ದೇಶಗಳ ಒಪ್ಪಂದ ನಡೆಯುತ್ತೆ. ಆಗ ಕಚ್ಚತ್ತೀವು ದ್ವೀಪವನ್ನು ಶ್ರೀಲಂಕಾಗೆ ಬಿಟ್ಟು ಕೊಡ್ತಾರೆ ಇಂದಿರಾ ಗಾಂಧಿ. ಈ ಭೂಭಾಗ ಬಿಟ್ಟುಕೊಡಲು ಸಂವಿಧಾನದ 368 ವಿಧಿಗೆ ತಿದ್ದುಪಡಿ ತರಬೇಕಾಗತ್ತೆ. ಬಹುಮತದಿಂದ ತಿದ್ದುಪಡಿ ತಂದು ಭೂಭಾಗವನ್ನು ಬಿಟ್ಟುಕೊಡಲಾಯಿತು. ಭೂಭಾಗವನ್ನು ಬಿಟ್ಟುಕೊಡಲಾಯಿತು. ಹಾಗಿದ್ರೆ ವಾದ ವಿವಾದ ಯಾಕೆ ಅಂತಂದರೆ ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರ, ಕಚ್ಚತ್ತೀವು ಯಾಕೆ ಬೇಕು ಅಂತ ಹೇಳ್ತೀನಿ ನಾನು. ಸಮುದ್ರ ತೀರದ ಬಗ್ಗೆ ವಿಶ್ವಸಂಸ್ಥೆಯ UNCLOS ಅಂತ ಒಂದು ನಿಯಮ ಇದೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಫುಲ್ ಫಾರ್ಮ್. ಏನು ನಿಯಮ? ಈಗ ಭಾರತದ ಒಂದು ಗಡಿಯಿಂದ 370 ಕಿಲೋಮೀಟರ್ ತನಕ ಸಮುದ್ರ ಇದ್ದರೆ ಅಥವಾ 500 ಕಿಲೋಮೀಟರ್ ತನಕ ಸಮುದ್ರ ಇದ್ದರೆ ಆ 370 ಕಿಲೋಮೀಟರ್ ಸಮುದ್ರ ನನ್ನ ಪಾಲಿಂದು. ಅರ್ಥ ಆಯ್ತಲ್ಲ? ಒಂದು ಸಮುದ್ರ, ಆ ಪಾಲು ಅಂತಾರಾಷ್ಟ್ರೀಯ ಗಡಿ ರೇಖೆ ಹಿಂಗೆ ಅಂತಂದರೆ 370 ಕಿಲೋಮೀಟರ್ ತನಕ ನಂದು, ಭಾರತದ್ದು. ಆಮೇಲೆ ಶ್ರೀಲಂಕಾದಿಂದ 370 ಕಿಲೋಮೀಟ್ರ್ ಯಾವುದಾದ್ರೂ ಸಮುದ್ರ ಇದೆ, ಅದು ಅದರದ್ದು. ಆದರೆ ಕಚ್ಚತ್ತೀವು ದ್ವೀಪ ಏನಾಗಿದೆ, ಉಭಯ ದೇಶಗಳ ಮಧ್ಯೆ ಬರುತ್ತೆ. ಎಷ್ಟು ಕಚ್ಚತ್ತೀವು ಈ ದ್ವೀಪ 370 ಕಿಲೋಮೀಟರ್ನ ಆ ಕಡೆ ಇದ್ದಿದ್ರೆ ನಮ್ದಲ್ಲ ಅಲ್ವಾ? ಆದರೆ ಇದು 370 ಕಿಲೋಮೀಟರ್ನ ಒಳಗೆ ಬರುತ್ತೆ. ಕಚ್ಚತ್ತೀವು ಶ್ರೀಲಂಕಾದಿಂದಲೂ 300 ಕಿಲೋಮೀಟ್ರ್ ಒಳಗೆ ಬರುತ್ತೆ. ಇಲ್ಲಿದೆ ಪ್ರಾಬ್ಲಮ್. ಭಾರತದಿಂದ 370 ಕಿಲೋಮೀಟ್ರ್ ದೂರ ತನಕ ನಮಗೆ ಸಮುದ್ರ ನಮ್ಮದು, ಅದರ ಒಳಗೆ ಬರುವಂಥದ್ದೆಲ್ಲ ನಮ್ಮದು. ಇದು ನಮ್ಮೊಳಗೆ ಬರ್ತಾ ಇದೆ, 370 ಕಿಲೋಮೀಟ್ರ್ ಒಳಗೆ ಬರ್ತದೆ, 270 ಕಿಲೋಮೀಟ್ರಲ್ಲೇ ಬರ್ತಾ ಇದೆ ನಮಗೆ. 370 ಆಚೆ ಆಗಿದ್ರೆ ನಮ್ದಲ್ಲ, ಆದರೆ 370 ಕಿಲೋಮೀಟ್ರ್ ಒಳಗಿದೆ, ನಮ್ದಲ್ವಾ? ನಮ್ಮದು. ಶ್ರೀಲಂಕಾ ಪ್ರಾಬ್ಲಮ್ ಏನು? ಶ್ರೀಲಂಕಾದ್ದು ಕೂಡ 370 ಕಿಲೋಮೀಟ್ರ್ ಒಳಗೆ ಇದೆ. ಅದು ಈ ಭಾರತ ಶ್ರೀಲಂಕಾದ ನಡುವಿನ ದೂರವೇ 370 ಎಷ್ಟು ನಿಮಗೆ 740 ಆಗಿಲ್ಲ. ಹಾಗಾಗಿ ಆದರೆ ಪ್ರಾಬ್ಲಮ್ ಏನು? ಶ್ರೀಲಂಕಾದ ವಶವಾದ ಪ್ರಾಬ್ಲಮ್ ಏನು? ಭಾರತದ ಮೀನುಗಾರರು ಕಚ್ಚತ್ತೀವು ಬಳಿಗೆ ಹೋದರೆ ಅರೆಸ್ಟ್ ಆಗ್ತಾರೆ. 370 ಕಿಲೋಮೀಟರ್ ತನಕ ಅರೆಸ್ಟ್ ಆಗಬಾರ್ದಲ್ವಾ? ಅಲ್ವಾ? ಇದು ಅದರ ಒಳಗೆ ಆಗ್ತಾರೆ. ಈಗ ಇವರು ಹೇಳ್ತಾ ಇರೋದು, ಕಚ್ಚತ್ತೀವು ನಮ್ಮ ಬಳಿ ಇದ್ದಿದ್ದರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಿರಲಿಲ್ಲ, ಇಂದಿರಾ ಗಾಂಧಿ ಯಾಕೆ ಬಿಟ್ಟು ಕೊಟ್ಟರು? ಈಗ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಆದರೆ ಈ ಚರ್ಚೆ ಆದಾಗ ಅದೇ ದಿಗ್ವಿಜಯ್ ಸಿಂಗ್ ಹೇಳ್ತಿದ್ದಾರೆ, ಯಾಕ್ರೆ ಏನಾದ್ರಲ್ಲಿ ಯಾರಾದರೂ ಜನ ಇದ್ದಾರಾ, ಬಿಟ್ಕೊಳ್ಳೋಣ. ಅರೆ ಅದು ಹೆಂಗಾಗತ್ತೆ? ಅದನ್ನೇ ಆಗಿದ್ದು. ಅಕ್ಸೈ ಚೀನ್ ವಿಚಾರಗಳು ಬಂದಾಗ ನೆಹರು ಅವರು ಹೇಳಿದಾಗ, ಅಲ್ಲೊಂದು ಹುಲ್ಲು ಕಡ್ಡಿ ಬೆಳೆಯೋದಿಲ್ಲ ಅಂತ ಹೇಳಿದಾಗ ಅವತ್ತೊಬ್ಬರು ಸಂಸದರು ಹೇಳ್ತಾರಂತೆ, ನಿಮ್ಮ ತಲೆಯಲ್ಲೂ ಕೂಡ ಹುಲ್ಲು ಒಂದು ಕೂದಲು ಬೆಳೀತಾ ಇಲ್ಲ, ಕೊಡೋಕ್ಕಾಗತ್ತಾ ಅಂತ ಹೇಳಿದ್ದರು ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ.